टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು BR ಪಾಟೀಲ್ರು ನೇರವಾಗಿ ಅವರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಏನು ನಾನು ಲೆಟರ್ ಕೊಟ್ಟರೂ ಕೂಡ ನೀವು ದುಡ್ಡು ಇಸ್ಕೊಂಡು ಬೇರೆಯವರಿಗೆ ಕೊಡ್ತೀರಿ ಅಂದ್ರೆ ಏನು ಅರ್ಥ ಅಂತ ನೋಡಿ. ಇದೆಲ್ಲದರ ಪರಿಣಾಮ 200 ಮನೆಗಳು ಏಕಾಏಕಿ ಬೇರೆ ಕಡೆಗೆ ಸ್ಥಳಾಂತರಗೊಂಡಿವೆ. ಲಂಚ ಕೊಡದನೇ ಇದ್ದಿದ್ದಕ್ಕೇನೆ ಈ ರೀತಿ ನಮಗೆ ಕೊಡದನೇ ಅದನ್ನು ಬೇರೆಯವರಿಗೆ ಕೊಟ್ಟರು. ಕಿರಣಗಿ ಮತ್ತು ಆತನೂರು ಗ್ರಾಮಗಳಲ್ಲಿ ಈ ರೀತಿ ಬೇರೆಯವರಿಗೆ ಮನೆ ಹಂಚಲಾಗಿದೆ. ಕಲಬುರಗಿಯ ಅಫ್ಜಲ್ಪುರ ಕ್ಷೇತ್ರದ ಫರಹತಾಬಾದ್. ಈಗ BR ಪಾಟೀಲ್ರು ಸುಮ್ಮನೆ ಹೇಳಲ್ಲ, BR ಪಾಟೀಲ್ರು ಹೇಳುವಂಥ ಮಾತಿಗೆ ಅರ್ಥ ಇದೆ ಅನ್ನೋದು ಗೊತ್ತಾಯ್ತು. ಈಗ ಲೆಕ್ಕ ಹಾಕ್ಕೊಳ್ಳಿ ನೋಡಿ. ಜನಸಾಮಾನ್ಯರು ಪಾಪ ಮನೆ ತಲೆ ಮೇಲ್ಗಡೆ ಒಂದು ಚೂರಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ದೊಡ್ಡ ಕನಸು, ದೊಡ್ಡ ಕನವರಿಕೆ ಅದು. ಇವರು ನಿಮಗೆ ಓಟ್ ಹಾಕ್ಸ್ಕೊಳಕ್ಕೆ ಬೇಕು, ನಿಮಗೆ ಆಶ್ವಾಸನೆ ಕೊಡೋಕ್ಕೆ ಬೇಕು, ಮೂಗಿಗೆ ತುಪ್ಪ ಹಚ್ಚಿಬಿಡ್ತೀರಿ, ಕೊನೆಗೆ ಮನೆ ಕೊಡುವಂಥ ಸಂದರ್ಭದಲ್ಲಿ ದುಡ್ಡು ಕೇಳ್ತೀರಿ. ಎಲ್ಲಿಂದ ಇರ್ತಾರೆ ಪಾಪ ಬಡವರು. ಬನ್ನಿ, ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಜನರ ಜೊತೆ ಮಾತಾಡಿದ್ದಾರೆ. ಜನ ಮಂಗಳಾರತಿ ಎತ್ತಿದ್ದಾರೆ ನಾಯಕರುಗಳಿಗೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಕಾಂಗ್ರೆಸ್ ಶಾಸಕ BR ಪಾಟೀಲ್ರ ಅದೊಂದು ಆಡಿಯೋ ರಾಜ್ಯ ವಸತಿ ಇಲಾಖೆಯಲ್ಲಿ ಯಾವ ಮಟ್ಟಿನ ಭ್ರಷ್ಟಾಚಾರ ಇದೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಸಿಗ್ತಾ ಇದ್ದಾವೆ. ಸದ್ಯ ಖುದ್ದು ನಾನು ಕಲಬುರಗಿ ಜಿಲ್ಲೆ ಏನು ಅಫ್ಜಲ್ಪುರ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಇರತಕ್ಕಂಥ ಪರ್ತಾಬಾದ್ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥದ್ದು. ಈ ಪರ್ತಾಬಾದ್ ಗ್ರಾಮ ಪಂಚಾಯಿತಿಗೆ ಕಳೆದ ಏನು 200 ಮನೆಗಳು ಇದೇ ಗ್ರಾಮ ಪಂಚಾಯಿತಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅಲಾಟ್ ಆಗಿತ್ತು. ಆದರೆ ಏಕಾಏಕಿ ಇಲ್ಲಿರ್ತಕ್ಕಂಥ 200 ಮನೆಗಳನ್ನು ಕಿರಣಗಿ ಮತ್ತು ಹತ್ನೂರು ಗ್ರಾಮ ಪಂಚಾಯಿತಿಗೆ ಏನೋ ಥರ ಶಿಫ್ಟ್ ಮಾಡಿದರು. ಅದು ಯಾಕೆ ಶಿಫ್ಟ್ ಮಾಡಿದ್ರು ಮತ್ತು ಯಾವ ಕಾರಣಕ್ಕಾಗಿ ಇಲ್ಲಿನ ಮನೆಗಳು ಆ ಗ್ರಾಮ ಪಂಚಾಯತ್ಗೆ ಹೋದು ಅನ್ನೋದನ್ನು ಖುದ್ದು ಇಲ್ಲಿನ ಆ ಗ್ರಾಮಸ್ಥರ ಮುಖೇನ ಕೇಳೋಣ. ಯಾವ ಕಾರಣಕ್ಕಾಗಿ ನಿಮಗೆ ಮೊದಲು ಮನೆ ಕೊಡ್ತೀನಿ ಅಂತ ಹೇಳಿದರು, ಈ ಗ್ರಾಮ ಪಂಚಾಯತಿಗೆ 200 ಮನೆಗಳು ಬಂದಿದೆ ಅಂತ ಹೇಳಿದ್ರು, ಯಾಕೆ ಇಲ್ಲಿಂದ ಹೊರಗಡೆ ಹೋದು ಅಂತ? ಯಾಕೆ ಹೋಗೋ ರೊಕ್ಕ ಕೊಡು ಅಂದ್ರೆ ನಮ್ಮ ಬರಲಿಲ್ಲ ಅಂದೆವು. ಇಲ್ಲ ನಾನು ಇವ್ರು ಕೊಡಂಗೆ ಕಾಣಲ್ಲ ತೇಸಿ ಹೊರಗೆ ದಾಡ್ಸಿಬಿಟ್ಟಾವೆ ಅವ್ರ ಮನೆ. ಎಷ್ಟು ಕೇಳಿದ್ರಿ ನಿಮ್ಗೆ? ಅದೇ 25,000 ಹಂಗೆ ಕೇಳ್ಯಾರಿ. ನಾ ಅದಕ್ಕೆ ಹೆಚ್ಚಿಗೆ ಅಂದಾರಿ, ನಮ್ಗೆ 25,000 ರೂಪಾಯಿ ಇನ್ನೂ ಹೆಚ್ಚಿಗೆ ಆತಾವ, ನಾವು ಬಿಡ್ತೇವೆ ಅಂದ್ರಿ ಅವರು. ನಾವು ಕೈಯನ್ ರೊಕ್ಕ ಕೊಟ್ಟಿಲ್ರಿ, ಕಿಶೆದಾಗ ಇಟ್ಕೊಂಡು ಹೋದ್ರೆ ನಾವೇನು ಮಾಡಮ್ರಿ? ಅವ್ರು ಹಿಂದೇನು ಹೋಗಮ್ರಿ? ಹೋಟ್ ಹಾಕಾಳಿಗೆ ಬರಿ ಅತ್ತಾರ, ಮಾಡಾವತ್ನೇ ಚೊಂದಿ ತೋರಿಸ್ತಾರೆ. ಅದಕ್ಕೆ ನಾವು ಕೊಡಲ್ಲ ಅಂದಿಲ್ರಿ, ಏನೋ ನೋಡಮತ್ತು ಹೇಳಿದೇವ್ರಿ. ಡೈರೆಕ್ಟ್ ಕೊಡ್ತೀನಿ ಅಂದಿಲ್ಲ, ನಾವು ಕೊಡಲ್ಲ ಭೀ ಅಂದಿಲ್ರಿ. ಅವ್ರೇನದ ನಮ್ಮ ಕಡೆ ಬಂದೇ ಇಲ್ಲ. ಅವ್ರೇನು ಮಾಡ್ಯಾರ ಮುಂದಕ್ಕೆ ದಾಡ್ಸ್ಯಾರ ಮನೆ ಅವು ಕಿಣಿಗಿ. ಮೊದಲು ಮನೆ ಹಾಕ್ತೀವಿ ರೊಕ್ಕ ಕೊಡ್ರಿ ಅಂತೇಳಿ ಲೋನ್ ಬಂದು ಅಂದ್ರೆ ಕೊಡ್ತೀರಿ, ಇಷ್ಟಿಟ್ಟು ಆತಾವ ನೋಡ್ರಿ ಮಾಡ್ತೇವೆ ನಾನು. ಆಯ್ತು ತೋರಿ, ಆಮೇಲೆ ಮಾಡಿದ್ಮೇಲೆ ನೋಡಮ್ ತೋರಿ ಅಂದೇವ್ರಿ ನಾವು. ಅವ್ರು ಮಾಡೋದೂ ಇಲ್ರಿ, ತೋರ್ಸೋದು ಇಲ್ಲ, ಏನಿಲ್ಲ ಮಾಡ್ಕಿಸೆ ಅವ್ರು ಆ ಕಡೆ ಏನೇನು ಮಾಡಿದ್ರಿ. ಆಯ್ತು ನಾವು ಅನ್ಪಡಿದ್ದೇವ್ರಿ, ಕೇಳಿದೆವು, ಸುಮ್ಮನೆ ನಮ್ಮ ಮನ್ಯಾಗ ಕೂತೇವ್ರಿ. ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ. ಅಮ್ಮ ನಿಮಗೆ ಮನೆ ಅದಾನೋ ಇಲ್ಲಿ? ಈಗ ಮನೆ ಇಲ್ರಿ ನಮ್ಗೆ, ಬರೇ ಖಾಲಿ ಜಾಗ ಅದ ರೀ. ಖಾಲಿ ಜಾಗ ಸುಮ್ಮನೆ ಪತ್ರ ಹಾಕೊಂಡು ಹೋಗಿವ್ರಿ. 35-40 ವರ್ಷ ಸನಿ ಆಯ್ತು ರೀ. ಈ ಪಂಚಾಯತಿನಿಂದ ಏನೂ ಇಲ್ರಿ ನಮಗೆ ಸೌಲಭ್ಯ. ಮನಿ ಬಂದವ ರೊಕ್ಕ ಕೊಡ್ರಿ, ಮನಿ ರೊಕ್ಕ ಕೊಡ್ರಿ, ಮನಿ ಬಂದವ ರೊಕ್ಕ ಕೊಡ್ರಿ. 25,000-30,000 ರೂಪಾಯಿ ಅಂದ್ರೆ ಎಲ್ಲಿದ್ದು ಕೊಡ್ಬೇಕ್ರಿ? 100 ರೂಪಾಯಿ ಕೂಲಿ ಮಾಡಿ, 100 ರೂಪಾಯಿ ಕೂಲಿಯಾಗ ನಾವು ಉಣ್ಬೇಕೇನು ಕೊಡ್ಬೇಕೇನ್ರಿ ಅಲ್ಲಿ? ಹಾಗಂತ ನಾವು ಕೊಟ್ಟಿಲ್ರಿ ಅವ್ರಿಗೆ. ನೋಡಿ, ಆ ಮೊದಲು ಆ ಲೇಡಿ ಮಾತಾಡಿದ್ರಲ್ಲ, ಆ ಮಾತನ್ನು ಗಮನಿಸಿ ನೀವು. ದುಡ್ಡು ಕೊಡೋಕೆ ರೆಡಿ ಇದ್ದಾರೆ ಇವರು, ಗೊತ್ತಿರಲಿ ನಿಮಗೆ. ಕಿಸಾಗ ಇಟ್ಕೊಂಡು ಹೋಗ್ಬಿಟ್ರಿ, ಏನು ಮಾಡೋದ್ರಿ ನಮ್ಮ ಹತ್ರ ಅಂತಂತಾರೆ. ಅಂದರೆ ಕೊಡೋಕೆ ತಯಾರಿದ್ದಾರೆ, ಆದರೆ ಕೊಡೋರ ಮೇಲೆ ನಂಬಿಕೆ ಇಲ್ಲ. ಕೊಟ್ಟಾದ್ರೂ ಮನೆ ಮಾಡ್ಕೋಬೇಕು ಅಂದರೆ ಲಂಚದ ಮುಖಾಂತರನೇ ಮನೆಗಳಾಗ್ತಾ ಇವೆ ಅನ್ನುವಂಥ ಸ್ಪಷ್ಟ. ನೋಡಿ, ಇದ್ದವ್ರದ್ದು ಹೊಡೆದು ನುಂಗಿ ಸಾಯ್ರಿ, ಇಲ್ದವ್ರು ಹೊಟ್ಟೆ ಮೇಲೆ ಹೊಡಿಬೇಡಿ, ಇಲ್ದವ್ರನ್ನ ನುಂಗಕ್ಕೆ ಹೋಗಬೇಡಿ. 10 ಕೈಗಳಿಂದ ನೀವು ದುಡಿದ್ರೂ ಉದ್ಧಾರ ಆಗಲ್ಲ, ನೀವು ನೆಗೆದು ಬಿದ್ದು ಹೋಗ್ತೀರಿ. ಬಡವರಿಗೆ ಮನೆಗಳು ಕೊಡಿ ನಿಮ್ಮ ಯೋಗ್ಯತೆಗೆ.